ನಮಸ್ಕಾರ, ಕತೆ ಕೋಣೆಗೆ ಸ್ವಾಗತ. 72 ವರ್ಷದ ಕಮಲಾ ತನ್ನ ಇಡೀ ಜೀವನ ಕುಟುಂಬಕ್ಕಾಗಿ ಕಳೆದಿದ್ದಳು. 3 ಮಕ್ಕಳನ್ನು ಸಾಕಿದ್ದಳು. ಗಂಡ ಅನಾರೋಗ್ಯದಲ್ಲಿದ್ದಾಗ ಕೊನೆಯುಸಿರವರೆಗೂ ನೋಡಿಕೊಂಡಿದ್ದಳು. ಮನೆಯೆಲ್ಲ ತಾನೇ ನಿಭಾಯಿಸಿದ್ದಳು. ಆದರೆ ಗಂಡ ಸತ್ತ ನಂತರ ಎಲ್ಲಾ ಬದಲಾಯಿತು. ಮಕ್ಕಳು ಮತ್ತು ಸೊಸೆಯರು ಆಸ್ತಿಯ ಮೇಲೆ ಕಣ್ಣು ಹಾಕಿ ಅವಳನ್ನು ಹೊರೆ ಅಂತ ನೋಡತೊಡಗಿದರು. ಒಂದು ಸಂಜೆ ಭಾರೀ ಮಳೆಯಲ್ಲಿ ಅವಳ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಮನೆಯ ಗೇಟ್ ಬಳಿ ಬಿಟ್ಟು, ನೀನು ಸಾಕಷ್ಟು ಜೀವಿಸಿದ್ದೀಯಮ್ಮ, ಈಗ ನಮಗೆ ಬದುಕಲು ಬಿಡುವ ಅಂತ ಕಠಿಣವಾಗಿ ಹೇಳಿದರು. ಕಮಲಾ ಮಳೆಯಲ್ಲಿ ನಿಂತು ಶಾಕ್ ಆಗಿಬಿಟ್ಟಳು. ಕ್ಷಣಕಾಲ ಅವಮಾನ ಮತ್ತು ದುಃಖ ಅವಳನ್ನು ಒತ್ತಿ ಹಿಡಿಯಿತು. ಆದರೆ ಒಳಗೆ ಒಂದು ದನಿ ಎಚ್ಚರವಾಯಿತು, ಗೌರವ ಮತ್ತು ಬದುಕುವ ಹಠ. ಕೈಯಲ್ಲಿದ್ದ ಸಣ್ಣ ಬ್ಯಾಗ್ ಮತ್ತು ಗಂಡ ಬಿಟ್ಟು ಹೋದ 20,000 ರೂಪಾಯಿ ಇತ್ತಷ್ಟೇ. ಅವಳು ಯಾರ ಬಳಿ ಕೈ ಚಾಚಲೂ ಇಲ್ಲ, ಹಿಂದಕ್ಕೆ ಬರಲೂ ಇಲ್ಲ. ಹಳ್ಳಿ ಮಾರುಕಟ್ಟೆಯ ಹತ್ತಿರ ಸಣ್ಣ ರೂಮ್ ಒಂದು ಬಾಡಿಗೆಗೆ ತೆಗೆದುಕೊಂಡಳು. ತನ್ನ ಹಳೆಯ ಅನುಭವ ಬಳಸಿ ಮಾವಿನ ಉರಣ, ನಿಂಬೆ ಚಟ್ನಿ, ಮಸಾಲೆ ಪುಡಿ ಎಲ್ಲ ಮಾಡಿ ಸಣ್ಣ ಬಂಡಿಯಲ್ಲಿ ಮಾರಾಟ ಶುರು ಮಾಡಿದಳು. ಮೊದಲು ವ್ಯಾಪಾರ ಸ್ವಲ್ಪ ನಿಧಾನವಾಗಿತ್ತು. ಆದರೆ ಅವಳ ಊರಣಗಳು ತುಂಬಾ ರುಚಿಯಾಗಿದ್ದವು. ಮಾತು ಹರಡಿತು. 1 ವರ್ಷದಲ್ಲಿ ಬಂಡಿ ಸ್ಟಾಲ್ ಆಯಿತು. 3ನೇ ವರ್ಷಕ್ಕೆ ಕಮಲಾಸ್ ಕಿಚನ್ ಅಂತ ಸಣ್ಣ ಅಂಗಡಿ ತೆರೆದಳು. ಗ್ರಾಹಕರು ಅವಳ ಊರಣಕ್ಕೆ ಮಾತ್ರವಲ್ಲ, ಅವಳ ನಗು ಮತ್ತು ಮಾತಿಗೂ ಮುಗ್ಧರಾದರು. ಯುವತಿಯರು ಸಲಹೆ ಕೇಳುತ್ತಿದ್ದರು, ಮಕ್ಕಳು ಅಜ್ಜಿ ಅಂತ ಕರೆಯುತ್ತಿದ್ದರು. 2 ವಿಧವೆಯರನ್ನು ಕೆಲಸಕ್ಕೆ ಇಟ್ಟು ಸಣ್ಣ ತಂಡವೇ ಮಾಡಿಕೊಂಡಳು. 5 ವರ್ಷಗಳಲ್ಲಿ ಕಮಲಾ ಒಳ್ಳೆಯ ವ್ಯಾಪಾರ ಕಟ್ಟಿದ್ದಳು, ಸಣ್ಣ ಮನೆ ಖರೀದಿಸಿದ್ದಳು ಮತ್ತು ಹಳ್ಳಿ ಮಕ್ಕಳಿಗೆ ಚಿಕ್ಕ ಗ್ರಂಥಾಲಯವೂ ತೆರೆದಿದ್ದಳು. ತನ್ನ ಮಕ್ಕಳು ತೊಂದರೆಯಲ್ಲಿದ್ದಾಗ ಸಹಾಯ ಕೇಳಿ ಬಂದಾಗ ಅವಳು ಸ್ವಲ್ಪ ಸಹಾಯ ಮಾಡಿದಳು. ಆದರೆ ಹಿಂದೆ ಮನೆಗೆ ಹೋಗಲು ಮಾತ್ರ ನಿರಾಕರಿಸಿದಳು. ತನ್ನ ಸ್ವಂತ ಬೆಲೆ ತಾನೇ ಕಂಡುಕೊಂಡಿದ್ದಳು. ಯಾವುದೇ ಕೆಲಸ ಶುರು ಮಾಡಲು ಎಂದಿಗೂ ತಡವಾಗಿಲ್ಲ. ನಿಮ್ಮ ಬೆಲೆಯನ್ನು ಇತರರು ನಿರ್ಧರಿಸೋದಿಲ್ಲ, ನೀವು ಮಾಡುವ ಕೆಲಸಗಳೇ ನಿರ್ಧರಿಸುತ್ತವೆ. ನಿಮ್ಮ ಮೌಲ್ಯ ನೀವು ಅರಿತುಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕತೆ ಕೋಣೆಗೆ ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ.